ಸೊ ಇಲ್ಲಿ ಅನುಪನ್ ಬಗ್ಗೆ ಮಾತಾಡೋಕೆ ಬರೀ 1 ನಿಮಿಷ ಟೈಮ್ ಕೊಟ್ಟಾರೆ. ಅದು ನಂಗೆ ಅನ್ಸೋ ಮಟ್ಟಿಗೆ ನಮ್ಮ ಎಕ್ಸ್ಪೀರಿಯೆನ್ಸು, ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದ ವಾಲ್ಯೂಮ್ ನೋಡಿದರೆ ವೆರಿ ಶಾರ್ಟ್ ಟೈಮ್. ಸೊ ಅನೂಪ್ ನಮ್ಮ ಏರಿಯಾದ ಅಗ್ದಿ ಸಣ್ಣ ಅನೂಪ್ ಮತ್ತು ಶ್ರೇಯಸ್, ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಲೀವ್ ದಟ್ ದೀಸ್ ಗೈಸ್ ಆರ್ ಗೆಟಿಂಗ್ ಮ್ಯಾರಿಡ್. ಬಟ್ ಎನಿವೇಸ್ ಐ ವಿಶ್ ಹಿಮ್ ಲಾಟ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಹೆಲ್ದಿ ಮ್ಯಾರಿಡ್ ಲೈಫ್. ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ ನೋಡಿದ್ರೆ ಲೈಕ್ ಎವ್ರಿ ಹಬ್ಬನೂ ನಾವು ಕೂಡ ಆಚರಿಸೀವಿ, ಗಣೇಶ ಚತುರ್ಥಿ, ಹೋಳಿ ಹುಣ್ಣಿಮೆ ಎಲ್ಲ. ಅಪಾರ್ಟ್ ಫ್ರಮ್ ದಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಲೈಕ್ ಮೆನಿ ಥಿಂಗ್ಸ್ ವಿ ಆರ್ ಸೆಲೆಬ್ರೇಟೆಡ್ ಟುಗೆದರ್. ಒಂದು ಟೈಮ್ ಇತ್ತು ಲೈಕ್ ಮೂವೀಸ್ ಡೌನ್ಲೋಡ್ ಮಾಡ್ಬೇಕಂದ್ರೆ ರಾತ್ರಿ 2 ಗಂಟೆಯಿಂದ ಮುಂಜಾನೆ 8 ಗಂಟೆ ತನಕ ಅಷ್ಟೇ ಫ್ರೀ ಟೈಮ್. ರಾತ್ರಿ 2 ಗಂಟೆಗೆ ಎದ್ದು ಮೂವಿ ಡೌನ್ಲೋಡ್ ಇಡ್ತಿದ್ವಿ ನಾವು, ಸೊ ದಟ್ ವಿ ಕ್ಯಾನ್ ಎಂಜಾಯ್ ದ ರೆಸ್ಟ್ ಆಫ್ ದ ನೆಕ್ಸ್ಟ್ ಡೇ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಮೆಮ್ರಿ ಹೇಳ್ಬೇಕಂದ್ರೆ ದಿವಸ ವಾಕಿಂಗ್ ಹೋಗಿ ಮಸ್ತ್ ಒಂದು ತಾಸು ವಾಕಿಂಗ್ ಮಾಡಿ ಇಡೀ ಊರಿಂದೆಲ್ಲ ಮಾತಾಡಿ ಮಜಾ ಮಾಡಿ ಬರ್ತಿದ್ವಿ. ಹಂಗೆ ಬರೋವಾಗ ಕ್ವಾರ್ಟರ್ ಎಗ್ ರೈಸ್ ತಿಂದು ಬರ್ತಿದ್ವಿ ಇಬ್ಬರು. ಸೊ ಆ ಮೆಮ್ರೀಸ್ ಎಲ್ಲ ಮತ್ತೆ ರಿಫಿಲ್ ಮಾಡೋದು ಭಾಳ ಕಷ್ಟ. ಬಟ್ ಸಿನ್ಸ್ ಲೈಫ್ ಹ್ಯಾಸ್ ಮೂವ್ ಅಹೆಡ್, ಐ ವಿಶ್ ಬೋತ್ ಅನೂಪ್ ಆ್ಯಂಡ್ ಪ್ರಿಯಾಂಕಾ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಹೆಲ್ದಿ ಮ್ಯಾರಿಡ್ ಲೈಫ್. ಆ್ಯಂಡ್ ಪ್ರಿಯಾಂಕಾಗೂ ಐ ವೆಲ್ಕಮ್ ಟು ಧಾರವಾಡ ಸಿಟಿ. Very enjoyable city where you can live the life to the fullest. Wish you a happy married life. Hi Anoop, hope ನೀನಿಂದ ಬ್ಯಾಚುಲರ್ ಪಾರ್ಟಿ ಫುಲ್ ಮಜಾ ಮಾಡ್ಲಿಕತ್ತಿ. ಟೆಕ್ನಿಕಲಿ ನಾವು ನಿಂಗೆ ಇದು ಥ್ರೋ ಮಾಡ್ಬೇಕಾ, ಬಟ್ ನೀನು ಇನ್ನಂಗೆ ಥ್ರೋ ಮಾಡಿಲ್ಲ, ಸೊ ಐ ಥಿಂಕ್ ಇಟ್ಸ್ ಓನ್ಲಿ ಫೇರ್. ಸೊ ನಾನು ಫಸ್ಟ್ ಟೈಮ್ ಸ್ಕೂಲ್ ಜಾಯ್ನ್ ಆದಾಗ ನೀ ಬಂದಿದ್ದಿಲ್ಲ 1 ವೀಕ್, ನಮ್ಗೆ ನಿನ್ನ ಮುಂಜು ಆಗಿಲ್ಲ. ಐ ಥಿಂಕ್ ಯು ಆರ್ ಎಂಬ್ಯಾರೆಸ್ಡ್. ಸೊ 4-5 ಡೇಸ್ ಎಲ್ಲರೂ ಅನೂಪ್ ಅಂತ ಮಾತಾಡಿದಿರ. ನಾ ಹಿಂಗೆ ವಂಡರ್ ಮಾಡ್ತೀನಿ ಯಾರಿವ ಅಂಥೇಳಿ. ಆಮೇಲೆ ನೀ ಬಂದು ಹಿಂಗೆ ಲಿಟಲ್ ಬಾಯ್ ಇಷ್ಟ ಹಿಂಗೆ ಕೂದಲ ನಿಂಗೆ ಕಟ್ ಮಾಡಿದ್ರೆ ಡಿರೆಕ್ಟ್ಲಿ ಹಿಂಗೆ ಬಂದು ಹಿಂಗೆ ಸೀದಾ ಹಿಂದೆ ಹೋಗಿ ನಿಂದು ಚೇರ್ ಮೇಲೆ ಕೂತ್ಬಿಟ್ಟು ನಿಂದು ಕಾನ್ಫಿಡೆನ್ಸ್ ಭಾಳ ಲೋ ಇತ್ತು ಅವಾಗ. ಬಟ್ ಐ ಗಾಟ್ ದ ಚಾನ್ಸ್ ಟು ಸಿ ಯು ಗ್ರೋ ಆಸ್ ಅ ಪರ್ಸನ್. ಇವತ್ತು ನೀ ಫುಲ್ ಹಿಂಗೆ ವೆರಿ ಕಾನ್ಫಿಡೆಂಟ್ ಮತ್ತು ಹಿಂಗೆ ಮಸ್ತ್ ಹಿಂಗೆ ಮನುಷ್ಯ ಆಗಿ, ವಿಚ್ ಐ ಥಿಂಕ್ ಈಸ್ ಆಸಮ್. ಆಮೇಲೆ ಇನ್ನೊಂದು ಏನಂತಂದ್ರೆ ನಿನ್ನ ಬೆಸ್ಟ್ ಕ್ವಾಲಿಟಿ ಯಾವುದೂ ಹಿಂಗೆ ಎಲ್ಲರೇ ಸಿಕ್ಕಾಗ ಭೇಟಿಯಾದಾಗ ಯು ಆಲ್ವೇಸ್ ವಾಂಟ್ ಪೀಪಲ್ ಟು ಬಿ ದೇರ್ ಇನ್ ದ್ಯಾಟ್ ಮೊಮೆಂಟ್. ಅದೇನರೆ ಇದ್ದಿದ್ದಿಲ್ಲ, ಎಲ್ಲರೂ ಅವ್ರವ್ರವಾಗ ಕೂತಿದ್ರು ಅಂದ್ರೆ ಯು ಟ್ರೈ ಟು ಕ್ರ್ಯಾಕ್ ಲೇಮ್ ಜೋಕ್ಸ್ ಆ್ಯಂಡ್ ಅದೇನರ ಮಾಡಿ ಹಿಂಗೆ ಒಂದು ಸ್ಪೆಷಲ್ ಟೈಮ್ ಮಾಡೋಂಗೆ ಮಾಡ್ತೀವಿ, ವಿಚ್ ಈಸ್ ಆಸಮ್. ಬಟ್ ಐ ಥಿಂಕ್ ಸಮ್ಟೈಮ್ಸ್ ಯು ಶುಡ್ ಲೆಟ್ ದ ಗರ್ಲ್ಸ್ ಸ್ಕ್ರೋಲ್ ಹರ್ ಇನ್ಸ್ಟಾಗ್ರಾಮ್. ಸೊ ಪ್ರೋ ಟಿಪ್ ಕೊಡ್ಬೇಕು ನಿಂಗೆ ಅಂತಂದ್ರೆ ಮದ್ವೆ ಆಗಬೇಡ. ಬಟ್ ನೀ ಅದು ಕೇಳಂಗಿಲ್ಲ ಆಫ್ಕೋರ್ಸ್, ಬಿಕಾಸ್ ನೀ ಆಗ್ತಿ ಮದ್ವೆ. ಏನಿಲ್ಲ, ನಂಗೆ ಅಷ್ಟೇ ಸ್ವಲ್ಪ ಕೆಟ್ಟ ಅನಿಸ್ತದ ಪ್ರಿಯಾಂಕಾ ಮೇಲೆ. ಶಿ ಹ್ಯಾಸ್ ಟು ಮ್ಯಾರಿ ಯು ಅಲ್ಲ. ಆಮೇಲೆ
ಹಾಂ ಮತ್ತೇನಿಲ್ಲ. ಸೊ ಇದು ನೆಕ್ಸ್ಟ್ ಹಿಂಗೆ ಸ್ಟೇಜ್ ಸೋ ಫಾರ್ ಅನ್ಕೆ ಐ ಥಿಂಕ್ ನೀನು ಎಲ್ಲ ನಾವೆಲ್ಲ ಮಸ್ತ್ ಮಾಡೇವಿ. ಸೊ ಅದ ಸ್ಟಿಕ್ ಆಗ್ಬೇಕು. ಆಮೇಲೆ ನೀ ಹಿಂಗೆ ಒಂದು ಚಲೋ ಪಾರ್ಟ್ನರ್ ಆಗ್ಬೇಕಾ ಅಂತ ನಂದು ನಿಮ್ಮ ಮೇಲೆ ಇಚ್ಛಾ ಅವ. ಸೊ ಹಂಗಿಲ್ಲ ಅಂದರೆ ನಾನು ನಿನ್ನ ಬಂದು ಬಾರಿಸ್ತೀನಿ. ಆಮೇಲೆ ಇನ್ನು ವಾಟ್ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಹಳೆ ಎಲ್ಲ ರೀತಿ ರಿವಾಜ್ಗಳೊಳಗೆ ಸ್ಟಿಕ್ ಆಗಬೇಡ. ಯು ಬಿ ಯುವರ್ ಓನ್ ಪರ್ಸನ್. ಆಮೇಲೆ ಪ್ರಿಯಾಂಕಾನು ಟೆಕ್ನಿಕಲಿ ಆಗಿ ಹಿಂಗೆ ಬರ್ಬೇಕು ಬಿಟ್ಟ ಅಂತ ಏನು ಉಳಿದಿಲ್ಲ. ಸೊ ಶಿ ಈಸ್ ಡೂಯಿಂಗ್ ಇಟ್ ಔಟ್ ಆಫ್ ಹರ್ ಹಾರ್ಟ್. ಸೊ ಫಾರ್ ಅದರ್ ಜನ್ರೇಷನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಐ ವಾಂಟ್ ಯು ಟು ಸ್ಟ್ಯಾಂಡ್ ಅಪ್ ಫಾರ್ ಹರ್. ಆಮೇಲೆ ಡೂ ವಾಟ್ ಈಸ್ ರೈಟ್. ಆಮೇಲೆ ಬೇಸಿಕ್ಲಿ ಬಿ ಅ ಪಾರ್ಟ್ನರ್ ಅಷ್ಟೇ ಹೇಳತ್ತೆ ನಾನು. ಆಮೇಲೆ ಯಾ ಸೊ ಇಲ್ಲೂ ತನಕ ಅನ್ಕಿ ಮಸ್ತ್ ನೋಡೇವಿ. ಇನ್ನೂ ಬೇರೆ ಬೇರೆ ಮಸ್ತ್ ನೋಡೋಣ ಅಂತ ಒಟ್ಟಿಗೆ. ಐ ವಿಶ್ ಯು all the very best for this next phase and I will be there of course to witness everything. ಆಮೇಲೆ ಏನಿದ್ರೂ ನೀನು ನಂಗೆ ಕಾಲ್ ಮಾಡ್ಬೋದು. ಏನು ಕೆಟ್ಟಾದ್ರೂ ಏನು ಚಲೋ ಆದ್ರೂ ಇಲ್ಲೇ ಇರ್ತೀನಿ, ನಿಮ್ದೆಲ್ಲ ಸುದ್ದಿ ಕೇಳ್ತೀನಿ. ಯಾ ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ಯು ಟು ದ ಡಾರ್ಕ್ ಸೈಡ್ ಮೈ ಫ್ರೆಂಡ್. ಟೇಕ್ ಕೇರ್. Hey Anup, Begum is really very sad that you're getting married, but Kathy on the other hand is really very excited about this new journey of yours which starts from 8th of December. Priyanka is very lucky to have you as her life partner, a very humorous person, a very talented person, a person who has built his vocabulary tremendously over the years, and I am very, very proud of you. Likewise, you are also lucky to have Priyanka as your wife. I have met her only once, but she seems to be very outgoing, cheerful, matches your wavelength, and I'm sure which is why you guys vibed. This is going to be a new chapter, a new beginning in your life, and I wish you all the very best. I hope you guys, and I know you guys will excel in this new journey of yours together. All the best. Hi Anup, I hope you're having fun in the bachelor party which you did not give me. But anyways, that aside, I still remember now first dina bettagidda Amol managa when we were in 3rd grade. We played that wrestling game in the garden. ಅದಾದ್ಮೇಲೆ ಡೈರೆಕ್ಟ್ಲಿ ಐ ಸಾ ಯು ಇನ್ ಶಾಂತಿ ಸದನ್ ಆ್ಯಂಡ್ ದೆನ್ ಐ ರೆಕಗ್ನೈಸ್ಡ್ ಎಲ್ಲೋ ನೋಡೇನಿ ಈ ಟೈಪ್ ಕೂದಲ ಎಲ್ಲೋ ನೋಡೇನಿ ಅನ್ಕೊಳ್ತಿದ್ದೆ. ಆ್ಯಂಡ್ ದೆನ್ ಯು ಕೇಮ್ ಆ್ಯಂಡ್ ಆಸ್ಕ್ ಮೀ ನೀನು ನಾರಾಯಣನ್ ಅಂತ. ದೆನ್ ಯಾ ದಟ್ಸ್ ವೆನ್ ಅವರ್ ಫ್ರೆಂಡ್ಶಿಪ್ ಸ್ಟಾರ್ಟೆಡ್. ಐ ಸ್ಟಿಲ್ ರಿಮೆಂಬರ್ 6th 7th ನಾವು ಭಾಳ ಅಡ್ಡಾಡ್ತಿದ್ವಿ. ನಾನು ಎವ್ರಿ ವೀಕೆಂಡ್ ಮನೆಗೆ ಬರ್ತಿದ್ದೆ, ನಾವು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗ್ತಿದ್ವಿ. ನೀ ನಂಗೆ ಯು ಯೂಸ್ ಟು ಬಿ the guy in the girls group with all the info about the girls ಎಲ್ಲ ನಮ್ಗೆ ಬಂದು ಹೇಳ್ತಿದ್ದಿ. ಆಮೇಲೆ ನಮ್ಮ info ಅವ್ರಿಗೆ ಹೇಳ್ತಿದ್ದಿ. ಸೊ ಯು ವೇರ್ ಇನ್ ಡಿಮಾಂಡ್ ಇನ್ both groups. Yeah, that was fun. And then ನಾವು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗ್ತಿದ್ವಿ ಸಮ್ಮರ್ ಹಾಲಿಡೇಸ್ನಾಗ. And then all the fun that we had in school, I'll never forget that. And yeah, and all the things that we did in Vidya Mandir, ಟೀಚರ್ಸಿಗೆ ಕಾಡ್ಸೋದು, ಜಿ ಕೆ ಸರ್ ಇದು ಮಿಮಿಕ್ ಮಾಡೋದು, ಆಲ್ ದ್ಯಾಟ್ ವಾಸ್ ಇನ್ಸೇನ್. ಐ ಕುಡ್ ರಿಲಿವ್ ಆಲ್ ದ್ಯಾಟ್ ಅಗೇನ್, ಎಸ್ಪೆಷಲಿ ಗೋಯಿಂಗ್ ಟು ರಿಲಯನ್ಸ್ ಫ್ರೆಶ್ ಆ್ಯಂಡ್ ಯು ನೋ ವಾಟ್ ಐ ಮೀನ್. we've had our ups and downs. Of course, you know, there was a period when ನಾವು ಮಾತಾಡ್ಲೇತಿದ್ದಿಲ್ಲ, and I'm very happy that we have overcome that and became, I think, much better friends, more like brothers right now, and I hope we always stay like that. You're almost like a family to me, and okay, not almost, you're like a family to me. You've always been there. ಏನೇ help idro, you don't think about anything else, you just pop up with, like, if somebody asks you for something, you just pop up there without thinking anything. So that is something great about you. I hope you have a really good married life. It's not that great, but yeah, it'll be fine as long as you don't stay in Dharwad. So all the best, have a great life, and see you soon. Bye bye. ಹಲೋ, ಹಾಯ್ ಲೇ, ಆರಾಮಿದಿ? ಈಗ ಅನೂಪ್ ಕುಲಕರ್ಣಿ ನೆನಪಿದಾನಿಲ್ಲಿ?
ಇವನ್ ಮದುವೆ ಅಂತಲೇಪ. ಅನುಪ್ ಕುಲಕರ್ಣಿ ಮದ್ವೆ. ಹುಂಬ ನೆನ್ಪಿದಾನಿಲ್ಲ? ಪಿರಿ ಪಿರಿ ತಿರ್ಗಾಡ್ತಿದ್ದ ಅಲ್ಲೇ ಮಾಳಮಡ್ಯಾಗ ಎಲ್ಲೋದ್ರು ತಿನ್ಕೋತ್ ನಿಂತಿರ್ತಿದ್ದ ನೋಡ. ಉಪ್ಪ ಊರು ಸಾಬರಿ ಮಾಡ್ತಿದ್ದ. ಅವನ್ ಮದ್ವೆ ಅಂತ. ಯಾರ್ ಮದ್ವೆ ಮಾಡ್ಕೊಳಿಕತ್ತಾರೋ. ಏನೇನ ಅವ್ರವ್ರ ಹಣೆ ಬಾರ. ಅವನ ಬಗ್ಗೆನೋ ಚಲೋ ಮಾತಾಡ್ಬೇಕಂತಪ್ಪ. ಏನ್ ಮಾತಾಡ್ಬೇಕು ಅವನ ಬಗ್ಗೆ ಚಲೋ ಅಂತ ಗೊತ್ತಿಲ್ಲ. ನೋಡೋಣ ತಗೋ, ಏನಾರು ವಿಚಾರ ಮಾಡಿ ಮಾತಾಡ್ತೇನೆ. ಸರಿ ಸಿಗೋಣಂತ ಮತ್ತೆ. ಬಾಯ್. ಹೇ, ಸ್ಟಾಪ್ ದಟ್ ವಿಡಿಯೋ. ಹಾಯ್ ಪಾಪಣ್ಣ, ಏನು ಹೇಳಬೇಕಲಿ ನಿನ್ನ ಬಗ್ಗೆ. ಐ ರಿಮೆಂಬರ್ ಸೋ ಮೆನಿ ಸ್ಟೋರೀಸ್. ನೀ ಎಷ್ಟು ಕಾಡಿಸಿ ನಂಗೆ, ನೀ ಎಷ್ಟು ಟೈಮ್ಸ್ ನಂಗೆ ಸಪೋರ್ಟ್ ಮಾಡಿ, ಮ್ಯಾಕ್ಸಿಮಮ್ ಟೈಮ್ಸ್ ನಾನು ಎನ್ಕರೇಜ್ ಮಾಡಿ. ನೆವರ್ ಇನ್ ಯುವರ್ ಪ್ರೆಸೆನ್ಸ್ ಹ್ಯಾವ್ ಐ ಎವರ್ ಫೆಲ್ಟ್ ಲೋನ್ಲಿ ಆರ್ ಲೆಫ್ಟ್ ಔಟ್. ಫುಲ್ ಜೋಕರ್ ಇದ್ದೀನಿ ಗ್ರೂಪದ. ಕೀಪ್ ಕಂಟಿನ್ಯೂಯಿಂಗ್ the same behavior and have loads of fun with Priyanka. Make her smile and have a happy married life. Bye. Hi Anoop, Madhve Hudga. I know you're struggling doing this dieting and stuff, but don't worry, it's gonna come to an end very soon. Well, jokes apart, you and Priyanka both are very sweet and fun-loving couple. You both look great together. I'm sure you're super excited for Priyanka to be here. So am I. It'll be really great for us hanging out together. Dance practice, baki ide. We'll have super fun at your wedding. And all the best, guys. I love you both. Hi Anoop, all the very best for your new journey. I'm in Paris right now. Came by near the Eiffel Tower just for you to send you this wish. From the city of love, from the city of magic, I wish you all the very best for the new journey. यार तेरे को होना चाहिए था पेरिस में. मस्त होती तेरी बैचलर पार्टी. तेरी जगह चल मैं ही मना लूँगी. स्ट्रिप क्लब जाता. क्या कर रहा है धारवाड़ में बैठ के? हाँ, मेरी वीडियो देख रहा है. कुछ भी मतलब. चल स्ट्रिप क्लब जाऊँगी, तेरे को और वीडियो बेटर भेज दूँगी. ठीक है? Enjoy. Have a great time. Bye. Hi Anoop. Ever since I've seen you and known you, you have been this lively, happy-go, off-full PJ cracking boy, and you are still the same. All I want to say is, marriage doesn't change anything. So be what you have been. Chillax ಮಾಡ, ಹೊಸ ಫೇಸ್ ಎಂಜಾಯ್ ಮಾಡ, ಪ್ರಿಯಾಂಕಾ ಜೊತೆ ಹೊಸ ಅಡ್ವೆಂಚರ್ಸ್ ಮಾಡ, ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ಟುಗೆದರ್, ಸ್ಪೆಂಡ್ ಲೋಡ್ಸ್ ಆ್ಯಂಡ್ ಲೋಡ್ಸ್ ಆಫ್ ಟೈಮ್ ಟುಗೆದರ್ ಆ್ಯಂಡ್ ಹ್ಯಾವ್ ಲೋಡ್ಸ್ ಆ್ಯಂಡ್ ಲೋಡ್ಸ್ ಆಫ್ ಫನ್. ಲಾಸ್ಟ್ ಡೇ ಆಫ್ ಬ್ಯಾಚುಲರ್ಹುಡ್ ಅಂತ ಪ್ಲೀಸ್ ಅಳಬೇಡ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಯು ಆರ್ ಎಂಟ್ರಿಂಗ್ ದ ಲೀಗ್ ಸೂನ್. ಇನ್ನೊಂದೇನು ಹೇಳ್ತೇನೆ ಅಂದ್ರೆ, ಆಫ್ಟರ್ ಮೀಟಿಂಗ್ ಪ್ರಿಯಾಂಕಾ, ಐ ನೋ ಶಿ ಈಸ್ ಅ ಪರ್ಫೆಕ್ಟ್ ಮ್ಯಾಚ್ ಫಾರ್ ಯು. I am sure she'll be your buddy till your budapha and partner in every crime. One request, please akik PJ kalsak hogbada. We will all together hang out, have fun and create new memories. See you soon. Tada. Is my hairstyle fine? Are we good to go? Okay. Hi Anpya. 4 days to go for your wedding. Very excited about it. And what can I say? Time flies so fast. I've known you since the day you were born. Very less people are so privileged to see you grow from an idiot to a man. It's been an incredible journey that we both have taken together. Most part of our lives, all those good old days where we had so much fun at your house, all the night outs we have had, countless night outs, and Baban room in the snacks ಚೋರಿ ಮಾಡ್ತಿದ್ವಿ. ಆ್ಯಂಡ್ ನನ್ನ ಸಲುವಾಗಿ ನೀನು 2 ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದು, ತಲೆ ಮೇಲೆ ಒಂದು ಕಾಲ್ದಾಗ 4 ಸ್ಟಿಚಸ್ ಹಾಕಿಸ್ಕೊಂಡು. ಐ ಟೇಕ್ ಆಲ್ ಕ್ರೆಡಿಟ್ ಫಾರ್ ಇಟ್. And today we are here. I am married, you're almost married, and
what can I say, man? It's been a hell of a ride. I never had a friend like you, and I don't think I will ever. You're the best man in my life, and all that we have gone through, all the fun we have had, it's been amazing. I'm very happy for you. You and Priyanka make a lovely couple. She's the right one for you. She's the right one for our family. And I'm super excited for your wedding. I'm just counting days in 4 ದಿವಸದ, and it's going to be some kick-ass fun. Okay? All the very best, both of you. You as well as Priyanka. Have fun, and we'll all hang out very soon as 2 married couples. Bye. Hi Anpya, hope you're enjoying this video. ನಂದು ಈ ಮೆಸೇಜ್ ರೆಕಾರ್ಡ್ ಮಾಡೋಕ್ಕಿಂತ ಮೊದಲ ಏನು ಮಾತಾಡಬೇಕು ಅನ್ನೋದಕ್ಕಿಂತ ಇಂಗ್ಲೀಷ್ನ ಮಾತಾಡಲು ಕನ್ನಡ ಮಾತಾಡಲಿ ಅಂತ ವಿಚಾರ ಮಾಡತ್ತಿದ್ದೆ. ಈಗ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಲಾಸ್ಟ್ ಫ್ಯೂ ಬ್ಯಾಚುಲರ್ ಡೇಸ್. ಇನ್ನು ಕೆಲವೇ ದಿನಗಳಲ್ಲಿ ಯು ವಿಲ್ ಬಿ ಇನ್ ಟು ಅ ದಾಂಪತ್ಯ ಲೈಫ್, ಆ್ಯಂಡ್ ಏನೂ ಚೇಂಜ್ ಆಗಿಲ್ಲ, ಎಲ್ಲ ಹಂಗೆ ಇರ್ತೈತಿ. ಬಟ್ ಹಂಗಂತೇಳಿ ನಾಳೆ ಮದುವೆ ಆದಮೇಲೆ ಮಗನ ಇವತ್ತು ಬರೋಕ್ಕಂಗಿಲ್ಲ, ಹಾಲು ತರಕ್ಕೆ ಹೋಗ್ಬೇಕು, ಹಂಗೆ ಹಿಂಗೆ ಅಂತ ರೀಸನ್ಸ್ ಕೊಟ್ಟೆ ಅಂದರೆ ನನ್ನ ಕಡೆ ಇನ್ನೂ ಭಾಳಷ್ಟು ವಿಡಿಯೋಸ್ ಅದಾವೆ, ನೋಡ್ಕೊಂಡು ಮಾಡೆ. ಲೈಕ್ ಇಟ್ ಜಸ್ಟ್ ಟೇಕ್ಸ್ ಮಿ ಅ ಮಿನಿಟ್ ಟು ಮೇಕ್ ದೆಮ್ ವೈರಲ್, ರೈಟ್? ಸೊ ವಿಲ್ ಕಂಟಿನ್ಯೂ ಟು ಡೂ ದ ಸೇಮ್ ಥಿಂಗ್ಸ್. ಇಷ್ಟು ವರ್ಷ ಏನು ಮಾಡೇವಿ, ಮುಂದೂ ಹಂಗೆ ಮಾಡೋಣಂತೆ. ಆ್ಯಂಡ್ ಮೆಸೇಜ್ ಹೇಳ್ಬೇಕಪ್ಪ ಅಂದರೆ ಐ ವಿಶ್ ಯು ಆ್ಯಂಡ್ ಪ್ರಿಯಾಂಕಾ ವೆರಿ ವಂಡರ್ಫುಲ್ ಮ್ಯಾರಿಡ್ ಲೈಫ್. ಆ್ಯಂಡ್ ಜಲ್ದಿ ಸಿಗೋಣಂತ, ಮೇ ಬಿ ಇನ್ ಸಮ್ ಟೈಮ್. ಓಕೆ, ಟಿಲ್ ದೆನ್, ಬಾಯ್.
are you, babe? How does it feel to be on the last week of your bachelor's? Have the maximum fun, because after that, you never know. I'd like to introduce him as Mr. Lame Jokes, yet so charming, because your jokes are unbearable, babe. And I still laugh for them. I think that's what being in love is. So I still remember the first time I saw your face. It was through a matrimony app. That's how we met. And I was like, okay, maybe not. Then I kept quiet. And then my dad shows your picture again, and that's when I thought, this guy is crossing my path too many times. I think I should give it a chance. And here we are today. And I'm glad I took that decision, because it was one of the most important decisions. And eight months down the line, I've realized I did make the best decision. And we spoke for so long the first day, pretty long for a first conversation. And then third day you were here in Bangalore to meet me. Although you were late, but you were there, and you got Dharwad Peda for me, and not a single minute was awkward with you. We instantly clicked, and we spent 6 hours, I think, on the first day we met, and I cannot imagine doing that with anyone I've just met. That shows how happy I was, and how excited I was to actually spend time with you. And second day was the best. I recall we were sitting and talking, and I really felt like holding your hand, but I knew it wouldn't be a good move, because it was our second day of meet and nothing was confirmed. But yeah, that's how you made me feel. And yeah, the time came, you were about to leave, and I recall not feeling good about sending you off. And then I was thinking to myself, ಏನಾಗ್ತಾಯಿದೆ ನನಗೆ, ಯಾಕೆ ಈ ಥರ ಎಲ್ಲ ಅನಿಸ್ತಾ ಇದೆ, ಎರಡನೇ ದಿನ ಅಷ್ಟೇ ಸಿಕ್ಕಿರೋದು, we've spoken for 3 days, yeah, all that is fine, but why am I feeling this? And you said, can we hug? That was so cute, but I was already halfway through hugging you. And that's when I got to know how you are and how I am, and yeah, I still liked it. And after that, this whole of 7-8 months, these are the best days of my life with you. I know everybody says that engagement phase is one of the best days, and it truly is, and I'm sure our wedding days are also going to be the same, because I know through you I have felt what it feels like to be in love, because I know this is something that will last a lifetime, and I'm very happy, very, very happy I chose you as the person for me. And yeah, the way you make me feel, the way you treat me, the way you gel with my parents. You got a jersey for my dad because he loves cricket. That was a very sweet gesture, babe. And the way you and my sister gel, it's annoying, but you guys are too cute and funny. And yeah, I'm glad you just don't gel with me, but with my family as well. And I feel the same. I love your family. I love everyone in your family. And those 10 days I spent in Dharwad were amazing. I got to know how I will feel, once I become part of that family. And again, very, very, very glad that you are the person. I've honestly never felt like this relationship was fixed by our parents, and we didn't get time to decide or anything, because we met first and we decided that we wanted to take this forward. And we used to call each other boyfriend and girlfriend because nothing was decided yet. And we've really done some sneaky stuff, our night outs, or even though parents knew that we are together, we have still sometimes been lying to them and telling them we're going there, we're going here. But so all that is really fun, because I don't think
I had expected to experience all this in an arranged marriage setup, but we did, and I think that makes our bond very, very special. You know, if you know me, you know that I like all this sneaky stuff, and to realize that my partner also likes this was a brownie point for me. And yeah, I just like to thank you for coming into my life, and you don't have to feel overwhelmed because your bachelor days are over. I know even though we are together, we will have individual separate lives, and I will nowhere try to, you know, stop or come in your life and say do that, do this way, do it that way. So and I know you'll do the same for me, you being yourself. So I think that's going to make our marriage work very well. Let's have a happy married life, babe. I wish you all the best as an individual in your life. I know you're going to go to greater heights. You're so ambitious, and when I realize that I'm going to be part of every milestone in your life, that makes me feel wonderful. And I know you are a great son, you're a great fiance, and I know you'll be a great husband, and in the future a great dad to our kids, and that makes me feel wonderful. And yeah, that's it. See you on wedding. Love you.